ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿಧರ್ ಮಾತಾಡ್ತಿರೋದು. ಈ ರಸ್ತೆ ಬಂದು ಏನು ನಂಜನಗೂಡು ಶ್ರೀಕಂಠೇಶ್ವರ ಟೆಂಪಲಿಂದ ಚಾಮರಾಜನಗರ ಹೋಗೋ NH ಇದೆಯಲ್ಲ, ಆ NH ಇಲ್ಲಿ 2 ಕಿಲೋಮೀಟ್ರ್ ಆಗುತ್ತೆ. ಸೊ ದೇವಸ್ಥಾನದಿಂದ ಈ ಒಂದು ಸ್ಪಾಟಿಗೆ ನಂಜನಗೂಡಿಂದ ಈ ಸ್ಪಾಟಿಗೆ ಒಂದು 6 ರಿಂದ 7 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 6 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು ಶ್ರೀಕಂಠೇಶ್ವರ ಟೆಂಪಲ್. ಒಂದು ಶುಗರ್ ಫ್ಯಾಕ್ಟ್ರಿಗೆ ಹೋಗುತ್ತಿದ್ದು. ಸೊ ಈ ಒಂದು ಪ್ರಾಪರ್ಟಿಗೆ 2 ಕಡೆಯಿಂದನೂ ಬರ್ಬೋದು. ಈ ಕಡೆ NH ಕಡೆಯಿಂದನೂ ಬರ್ಬೋದು, ಆ ಕಡೆಯಿಂದ ಶುಗರ್ ಫ್ಯಾಕ್ಟ್ರಿ ರೂಟ್ ಇಂದನೂ ಕೂಡ ಬರಬಹುದು. ಇದು ಬಂದು ಸರ್ಕಾರಿ ರಸ್ತೆ. ಇಲ್ಲೇನು ಫೆನ್ಸಿಂಗ್ ಥರ ಈ ಕಡ್ಡಿಯಲ್ಲಿ ಮಾಡ್ಕೊಂಡಿದ್ದಾರಲ್ಲ, ಇಲ್ಲಿಂದ ಈ ಕಡೆಗೆ ಒಂದು ಚೈನ್ ರಸ್ತೆ, 33 ಅಡಿ ರಸ್ತೆ. ಇದೆಲ್ಲ ಕನ್ವರ್ಷನ್ ಆಗಿದೆ. ಇದು ಏನು ಕಬ್ಬು ಹಾಕಿದಾರಲ್ಲ, ಇದು ಕನ್ವರ್ಷನ್ ಆಗಿದೆ. ಯಾಕೆಂದರೆ ಇದು ಬ್ಲ್ಯಾಕ್ ಸ್ಟೋನು ಆ ಕಡೆ ತೆಗಿತಾ ಇದ್ದಾರೆ. ಸೊ ಇದು ಏನಕ್ಕೆ ಕನ್ವರ್ಷನ್ ಅಂತ ಗೊತ್ತಿಲ್ಲ, ಬಟ್ ಇದು ಬೇರೆಯವ್ರ ಜಮೀನು. ಇದು ಸರ್ಕಾರಿ ರಸ್ತೆ. ಈ ರಸ್ತೆ ಬಂದು ಸ್ಟ್ರೈಟ್ ಬಂದು ಈಗ ಹೋಗುತ್ತೆ. ಈಗ L ಶೇಪಲ್ಲಿ ರಸ್ತೆ ಇದೆ. ಇದಕ್ಕೆ ನೋಡಿ, ಈ ಏನು ಬೇಲಿ ಇದೆಯಲ್ಲ, ಈ ಬೇಲಿ ಮರಗಳೆಲ್ಲ ಇದೆಲ್ಲ ಸೇರಿಕೊಂಡು ಇಲ್ಲಿ ಲೈಟ್ ಕಂಬ ಕಾಣ್ತಿದೆಯಲ್ಲ, ಇದು ಸ್ಟ್ರೈಟು. ಇದು ಕೂಡ ಒಂದು ಚೈನ್ ರಸ್ತೆ. ಬಟ್ ಇವರು ಇದನ್ನು ಕಲ್ಟಿವೇಷನ್ ಮಾಡಿಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ ನೋಡಿ. ಇದು ರಸ್ತೆ. ಇದೆಲ್ಲ ಕ್ಲೀನ್ ಮಾಡಿಸಿ ರಸ್ತೆ ಮಾಡಿ ಸೊ ನಿಮಗೆ ಮಾರಾಟ ಮಾಡುವಾಗ ಹ್ಯಾಂಡ್ ಓವರ್ ಮಾಡಿ ಕೊಡ್ತಾರೆ. ಸೊ ಅಲ್ಲಿ ತನಕ ನೀವೇನು ಲೀಗಲ್ ಚೆಕ್ ಮಾಡ್ಕೊಳ್ಳೋದು ಮತ್ತು ಸರ್ವೆ ಮಾಡಿಸೋದು ಇವೆಲ್ಲ ಕೆಲಸ ಕಾರ್ಯಗಳು ಮುಗಿಯೋಷ್ಟರಲ್ಲಿ ಸೊ ನಿಮಗಿದು ಫಿನಿಶ್ ಆಗುತ್ತೆ. ನೋಡಿ ಈ ರಸ್ತೆ ಇದೆಯಲ್ಲ ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡಿದರೆ ಸ್ವಲ್ಪ ಇವಾಗ ಆ ಬೇಲಿಯಿಂದ ಹಿಡಿದು ಇದು ಸೇರಿಕೊಂಡು ಇಲ್ಲಿ ತನಕ ಬರುತ್ತೆ. ಇದು ಒಂದು ಚೈನ್ ರಸ್ತೆ ಇದು. ಬಟ್ ಸರ್ವೇರೆಲ್ಲ ಬಂದು ಅಳತೆ ಮಾಡಿ ದುರಸ್ತು ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡಿ ಕೊಡ್ತಾರೆ ನೋಡಿ. ಇಲ್ಲಿಂದ ಲ್ಯಾಂಡ್ ಶುರು ಆಗುತ್ತೆ. 1 ಎಕರೆ 20 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ. ಇದು ರಸ್ತೆ ಇದು ನೋಡಿ. ಇಲ್ಲ ವಿಶಾಲ ಇದೆ, ಕ್ಲೀನ್ ಮಾಡಿದ್ದಾರೆ, ಮೊನ್ನೆ ಕ್ಲೀನ್ ಮಾಡಿದ್ದಾರೆ. ಇದು L ಶೇಪಲ್ಲಿ ರಸ್ತೆ ಇದೆ, ಸರ್ಕಾರಿ ರಸ್ತೆ ಇದು. 1 ಎಕರೆ 20 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ. TC ನೋಡಿ ಅಲ್ಲೇ ಕಾಣ್ತಾ ಇದೆ. ಅಲ್ಲಿ ಕಾಣ್ತಾ ಇರೋದು ಶುಗರ್ ಫ್ಯಾಕ್ಟ್ರಿ ಅದು. ಸೊ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ದಾಟಿದ್ರೆ ಶುಗರ್ ಫ್ಯಾಕ್ಟ್ರಿ. ಈ ಬನಾನ ಹಾಕಿದಾರಲ್ಲ, ಅದು ಈ ಉಳುಮೆ ಮಾಡಿರೋದು, ಇದೆಲ್ಲ ನಿಮಗೆ ಒಟ್ಟು 1 ಎಕರೆ 20 ಗುಂಟೆ ಜಾಗ. ನೋಡಿ ಈ ಮರದಿಂದ ಆ ಮರ ತನಕ ಆಲ್ರೆಡಿ ರಸ್ತೆ ಥರನೇ ಇದೆಯಲ್ಲ, ಇದೆ ಸರ್ಕಾರಿ ರಸ್ತೆ. ಬಟ್ ಇವ್ರು ಯಾರು ಕೂಡ ಜಾಸ್ತಿ ತಿರುಗಾಡದೇ ಇರೋದ್ರಿಂದ ಹಿಂಗೆ ಬಿಟ್ಟಿದ್ದಾರೆ. ಬಟ್ ನಿಮ್ಗೆ ಇದೆಲ್ಲ ಕ್ಲೀನ್ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಈ ರೈತರು. ಮಣ್ಣು ತುಂಬ ಚೆನ್ನಾಗಿದೆ, ಪ್ಯೂರ್ ರೆಡ್ ಸಾಯಿಲ್ ಇದು. ಎಲೆಕ್ಟ್ರಿಕ್ ಲೈನ್ ನೋಡಿ ಇಲ್ಲೇ ಇದೆ ನೋಡಿ. ಒಂದು ಕಂಬ ಹಾಕ್ಕೊಂಡ್ರೆ ಸಾಕು ನೀವು. ಈ ಕಡೆನೂ ಲೈನ್ ಇದೆ ಮತ್ತು ಈ ಕಡೆಗೂ ಕೂಡ ಲೈನ್ ಇದೆ. ಇದು ಒಂದು ಜನರಲ್ ಪ್ರಾಪರ್ಟಿ. ಅಲ್ಲಿ ವಿಶೇಷ ಏನಂತಂದರೆ, ಒಂದು 20 ವರ್ಷಗಳ ಹಿಂದೆ ಇವರೆಲ್ಲ 6+2 ಅಂದು ಒಟ್ಟು ಫ್ಯಾಮಿಲಿ ಟ್ರೀ 8 ಜನ ಇದ್ದಾರೆ. 8 ಜನಕ್ಕೂ ಕೂಡ ಅವರು ಆವಾಗಲೇ ವಿಭಾಗ ಪತ್ರ ಮಾಡ್ಕೊಂಡಿದ್ದಾರೆ, ಪಾಲ್ಪಟ್ಟಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬೊಬ್ಬರಿಗೆ ABCD ಅಂತ ಈ ಥರ 8 ಜನಕ್ಕೂ ಒಬ್ಬೊಬ್ಬರಿಗೆ ಒಂದೊಂದು ಅಂತ ಬೇರೆ ಬೇರೆ ಒಟ್ಟು ಆಸ್ತಿಲಿ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ಇದು ಒಬ್ಬರ ಪಾಲಿಗೆ ಬಂದಿದೆ ನೋಡಿ. ಇಲ್ಲಿ ಮನೆ ಕಾಣ್ತಾ ಇದೆಯಲ್ಲ, ಇದೇ ವಿಲೇಜ್ ಇದು. ಸೊ ಆ ಕಡೆ ಶುಗರ್ ಫ್ಯಾಕ್ಟ್ರಿ ಇದೆ, ಈ ಕಡೆ ಒಂದು ವಿಲೇಜ್ ಇದೆ. ಸೊ ಒಂದು 2 ಕಿಲೋಮೀಟ್ರ್ ದಾಟಿದ್ರೆ ವಿಲೇಜ್ ಸಿಗುತ್ತೆ, ಒಂದು 4 ಕಿಲೋಮೀಟ್ರ್ ಹೋದರೆ ಶುಗರ್ ಫ್ಯಾಕ್ಟ್ರಿ ಸಿಗುತ್ತೆ. ಈ ಲ್ಯಾಂಡಿಂದ ಒಂದು 2.5 ಕಿಲೋಮೀಟ್ರ್ ಮುಂದೆ ಹೋದರೆ NH ಇದೆ ನೋಡಿ. ಇಲ್ಲೇನು ಮನೆ ಇದೆಯಲ್ಲ, ಈ ಮನೆ ಬಂದು ಇಲ್ಲಿ ಬ್ಲ್ಯಾಕ್ ಸ್ಟೋನ್ ವರ್ಕ್ ಮಾಡ್ತಾ ಇದ್ದಾರಲ್ಲ, ಅವರು ವಾಸ ಇದ್ದಾರೆ. ಸೊ ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇದು ಮೈಸೂರು ಏರ್ಪೋರ್ಟಿಂದ 23 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 23 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್ ಆ್ಯಂಡ್ 8 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲ್. ರೆಡ್ ಸಾಯಿಲ್ ಇದು, ಒಳ್ಳೆ ಗುಡ್ ಫರ್ಟೈಲ್ ಇದು. ನಿಮ್ಗೆ ಇಷ್ಟ ಬಂದು ಬೆಳೆಗಳನ್ನು ಇಲ್ಲಿ ಬೆಳಿಬೋದು.
ನೋಡಿ ನಾನು ಸ್ಟ್ರೈಟ್ ಬಂದ್ವಲ್ಲ, ಸ್ಟ್ರೈಟ್ ಬಂದು ಮತ್ತು ಎಗೇನ್ ಕಬ್ಬಿದೆಯಲ್ಲ ಅದು ಕನ್ವರ್ಷನ್ ಆಗಿದೆ, ಅದು ಕೂಡ 30 ಅಡಿ ರಸ್ತೆ, ಮತ್ತು ಎಗೇನ್ ಈ ಕಡೆ ರಸ್ತೆ ಈಗ ಬರುತ್ತೆ. ಎಲ್ ಶೇಪಲ್ಲಿ ಸರ್ಕಾರಿ ರಸ್ತೆ ಇದೆ ಈ ಒಂದು ಪ್ರಾಪರ್ಟಿಗೆ. ಬಟ್ ಇದೆಲ್ಲ ಸರ್ವೇಯರ್ ಬಂದು ನಿಮಗೆ ಮಾರ್ಕ್ ಮಾಡಿ ಕೊಡ್ತಾರೆ ಬಿಫೋರ್ ರಿಜಿಸ್ಟ್ರೇಷನ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಕಂಬ ಇದೆಯಲ್ಲ, ಈ ಕಂಬದಿಂದ ಈ ಒಂದು ಫೆನ್ಸಿಂಗ್ ಇದೆಯಲ್ಲ, ಇದು ಸರ್ಕಾರಿ ರಸ್ತೆ. ಅಲ್ಲಿ ಕೆಲಸ ಮಾಡ್ತಾಯಿದ್ದಾರಲ್ಲ ಅದು ಕೂಡ ರಸ್ತೆಯಲ್ಲೇ ಇರೋಂಥದ್ದು. ಸೊ ಏನು 1.5 ಎಕರೆಗೆ ಎಲ್ ಶೇಪಲ್ಲಿ ರಸ್ತೆ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.